ನಮ್ಮೊಂದಿಗೆ ಮಾತನಾಡಿದ್ದಾರೆ. ಇದೀಗ ನಮ್ಮೊಂದಿಗೆ ನೇರವಾಗಿ ಇನ್ನೋರ್ವರು ಜಾಯ್ನ್ ಆಗ್ತಾ ಇದ್ದಾರೆ. ನಾಯಕರು, ಆಮ್ ಆದ್ಮಿ ಪಕ್ಷದ ತಾಲೂಕು ಸಂಚಾಲಕರಾಗಿರುವಂತಹ ಮುಖಂಡರು ಆಗಿರುವಂತಹ ಅಶೋಕ್ ಎಡಮಲೆ ಅವರು ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ. ಅಶೋಕ್ ಅವರೇ ನಮಸ್ತೆ. ನಮಸ್ಕಾರ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಅಂಗಾರ ಇನ್ನು ಸಚಿವರು, ಏನು ಹೇಳಲಿಕ್ಕೆ ಬಯಸ್ತೀರಿ? ಇದು ಖಂಡಿತವಾಗಿ ಸುಳ್ಯದ ಜನತೆಗೆ ಒಂದು ಸಂತೋಷದ ವಿಚಾರ. ಜೊತೆಗೆ ಕರ್ನಾಟಕ ಸರ್ಕಾರವೇ ಸುಳ್ಯಕ್ಕೆ ಬಂದಿದೆ ಅಂತ ಹೇಳುವಂಥದ್ದು, ಅಥವಾ ಕರ್ನಾಟಕ ಸರ್ಕಾರದ ಒಂದು ಕಚೇರಿ ಸುಳ್ಯದಲ್ಲಿ ತೆರೆಯುತ್ತದೆ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಸುಳ್ಯದ ವಿವಿಧ ಸಮಸ್ಯೆಗಳ ಬಗ್ಗೆ ಸಹಜವಾಗಿ ನಾನೊಬ್ಬ ವಿರೋಧ ಪಕ್ಷದವನಾಗಿ ಹೇಳಲೇಬೇಕಾಗಿದೆ. ವಿದ್ಯುತ್ ಸಮಸ್ಯೆ ಇರ್ಬೋದು, ಅಥವಾ ನಮ್ಮ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸಂಸ್ಥೆಗೌಡರು ಬಾಕಿ ಉಳಿಸಿಟ್ಟಂತಹ ಒಂದು ರಬ್ಬರ್ ಫ್ಯಾಕ್ಟರಿ ವಿಚಾರಗಳು, ಇವತ್ತು ರೈತರ ಸಮಸ್ಯೆಗಳು, ಕಾಯ್ದೆಗಳಿದ್ದಾಗಿ ಬಹಳ ಸಮಸ್ಯೆಗಳಿದ್ದಾವೆ. ಇದು ಎಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಹೋಗುವಂತ ಜವಾಬ್ದಾರಿ ಕೂಡ ನಮ್ಮ ಮಾನ್ಯ ಶಾಸಕರಿಗೆ ಬರ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಟ್ಟಿನಲ್ಲಿ ಸುಳ್ಯದ ಜನರಿಗೆ ಇದನ್ನು ಒಂದು ನಾವು ಹರ್ಷ ವ್ಯಕ್ತಪಡಿಸಬೇಕು. ನಾನು ವಿರೋಧ ಪಕ್ಷವನ್ನಾದ್ರೂ ಕೂಡ ಮುಂದಿನ ದಿನಗಳಲ್ಲಿ ಶಾಸಕರ ಸಚಿವರ ಕಾರ್ಯವೈಖರಿಯನ್ನು ನಾವು ವಿಮರ್ಶೆ ಮಾಡ್ತಾ ಜೊತೆಯಲ್ಲಿ ಅವರಿಗೆ ನಾನು ಶುಭ ಹಾರೈಸ್ತೇನೆ. ಖಂಡಿತವಾಗಿ ಇದು ಸುಳ್ಯಕ್ಕೆ ಪ್ರಯೋಜನಕಾರಿ ಆಗ್ತದೆ ಅಂತ ಹೇಳೋ ನಿರೀಕ್ಷೆ ನಮ್ಮಲ್ಲಿದೆ. ಜೊತೆಯಲ್ಲಿ ಇಡೀ ಕರ್ನಾಟಕದ ಜವಾಬ್ದಾರಿ ಇರುವಾಗ ಕೇವಲ ಸುಳ್ಯಕ್ಕೆ ಅವರಿಂದ ನಾವು ನಿರೀಕ್ಷೆಯನ್ನು ಬಯಸೋದು ಕೂಡ ತಪ್ಪಾಗ್ತದೆ. ಆದ್ರೂ ಕೂಡ ಒಂದು ಸುಳ್ಯಕ್ಕೆ ಅದೊಂದು ಉತ್ತಮ ಬೆಳವಣಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಅಶೋಕ್ ಎಡಮಲೆ ಅವರೇ. ಇದೀಗ